ಹಳೆ ಲವರ್ ಜೊತೆ ಮಾತುಕತೆ ವೇಳೆ ಹೊಸ ಲವರ್ ಎಂಟ್ರಿ ಕೊಟ್ಟಿರುವಂಥದ್ದು. ಯುವತಿ ಹಾಗೂ ಇಬ್ಬರು ಯುವಕರ ನಡುವೆ ಗಲಾಟೆಯಾಗಿದೆ, ವಾಗ್ವಾದ ನಡೆದಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಹಳೆ ಲವರ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೊಸ ಲವರ್ ಎಂಟ್ರಿ ಕೊಟ್ಟಿದ್ದಾನೆ. ಪರಿಣಾಮ ಏನಾಗಿದೆ ಅಂದರೆ ಇಬ್ಬರ ನಡುವೆ ವಾಗ್ವಾದ ಆಗಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಾತಾಡಬೇಕು ನಿಲ್ಲು ಅಂತ ಯುವತಿಯ ಕೈ ಹಿಡಿದು ಹಳೆ ಲವರ್ ಪ್ರಶ್ನೆ ಮಾಡಿರುವಂಥದ್ದು. ಯುವತಿಗೆ ದಾರಿ ಬಿಡದೆ ಅಡ್ಡ ಹಾಕಿದ್ದಾನೆ ಮಾಜಿ ಪ್ರೇಮಿ. ನಡು ರಸ್ತೆಯಲ್ಲೇ ಯುವಕರು ಮತ್ತು ಯುವತಿಯ ನಡುವೆ ಗಲಾಟೆಯಾಗಿದೆ. ಯುವಕ ಯುವತಿಯ ವಿಡಿಯೋವನ್ನು ಸ್ಥಳೀಯರು ಮಾಡಿಕೊಂಡು ಅದನ್ನು ಈಗ ವೈರಲ್ ಮಾಡಿದ್ದಾರೆ. ಕಾಲೇಜು ಫ್ರೆಂಡ್ಸ್ ಬರ್ತಾ ಇದ್ದಂತೆ ಸ್ಥಳದಿಂದ ಯುವತಿ ತೆರಳಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಕಾಲೇಜ್ಗೆ ಹೋಗ್ರಪ್ಪ, ಓದ್ಕೊಳ್ರಪ್ಪ ಅಂತ ಪೋಷಕರು ಕಳಿಸಿದ್ರೆ ಅವ್ರು ಮಾಡೋ ಕೆಲಸ ಹಿಂಗೆ ರಸ್ತೆಗಳಲ್ಲಿ ಮಾಜಿ ಹಾಲಿ ಲವ್ವರ್ಗಳು ಅಂತ ಇಟ್ಕೊಂಡು ಜಗಳ ಮಾಡ್ಕೊತಾ ಇದ್ದಾರೆ. ಯಾವಾಗ ನಡೆದಿರುವಂಥ ಘಟನೆ ಇದು ಅಂತ ಸುಚಿತ್ರ? ಶಿವಶಂಕರ್, ನೀವು ಹೇಳ್ದಾಗೆ ಪೋಷಕರು ಮಕ್ಕಳನ್ನ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಕಲೀಲಿ, ಒಳ್ಳೆ ಕೆಲಸಕ್ಕೆ ಜಾಯ್ನ್ ಆಗ್ಲಿ ಅಂತ ಕಾಲೇಜ್ಗೆ ಕಳಿಸ್ತಾರೆ. ಆದ್ರೆ ಇತ್ತೀಚೆಗೆ ಯುವಕ ಯುವತಿಯರು ರಸ್ತೆ ಮಧ್ಯೆ ಗಲಾಟೆಯನ್ನ ಮಾಡ್ಕೊಳ್ಳೋದು, ಯುವಕ ಯುವತಿಗೆ ಹೊಡೆಯುವಂಥದ್ದು, ಯುವತಿ ಯುವಕನಿಗೆ ಹೊಡೆಯುವಂಥದ್ದು, ಈ ರೀತಿಯಾಗಿ ಘಟನೆಗಳು ಇತ್ತೀಚೆಗೆ ಹೆಚ್ಚು ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಅದೇ ರೀತಿ ಮೊನ್ನೆ ಸಂಜೆ HSR ಲೇಔಟ್ ನಲ್ಲಿ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಯುವತಿ ಜೊತೆ ಹಳೆ ಗೆಳೆಯ ಮಾತಾಡ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಯುವತಿಯ ಹೊಸ ಗೆಳೆಯ ಆ ಒಂದು ಸ್ಥಳಕ್ಕೆ ಬರ್ತಾನೆ. ಇದೇ ಸಮಯದಲ್ಲಿ ಹಳೆ ಗೆಳೆಯನ ಜೊತೆ ಮಾತಾಡ್ತಿದ್ದಂತೆ ಹೊಸ ಗೆಳೆಯ ಏನ್ ಮಾಡ್ತಾನೆ, ಯುವತಿ ಜೊತೆ ಗುರೈಸ್ ರೀತಿಯಲ್ಲಿ ನೋಡಿರ್ತಾರೆ. ಅದಾದ್ಮೇಲೆ ಯುವತಿಯನ್ನ ನಿನ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಅಲ್ಲೇ ಸ್ಥಳದಲ್ಲಿ ಕೈ ಹಿಡಿದು ಎಳಿತಾನೆ. ಈ ಒಂದು ಸಂದರ್ಭವನ್ನ ಅಲ್ಲಿನ ಸ್ಥಳೀಯರು ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡುವಂತದ್ದು. ಯುವತಿ ನಾನು ಮನೆಗೆ ಹೋಗ್ಬೇಕು ಅಂದಂತ ಸಂದರ್ಭದಲ್ಲೂ ಕೂಡ ಯುವಕ ಆಕೆಯ ಕೈಯನ್ನ ಹಿಡಿದು ಎಳೆಯುವಂತದ್ದು, ನಾನು ಮಾತಾಡ್ಬೇಕು ನೀವ್ ನಿಂತ್ಕೋ ಅಂತ ಹೇಳಿ ನಡು ರಸ್ತೆಯಲ್ಲೇ ಯುವತಿಯ ಕೈಯನ್ನ ಹಿಡಿದು ಎಳೆದಿದ್ದಾನೆ. ಆ ನಂತರದಲ್ಲಿ ಆಕೆ ಯುವತಿ ಅವರ ಫ್ರೆಂಡ್ಸ್ ಎಲ್ಲ ಬಂದಾದ ನಂತರದಲ್ಲಿ ಆಕೆ ಅಲ್ಲಿಂದ ಮನೆಗೆ ಹೋಗಿರುವಂತದ್ದು. ಈ ರೀತಿಯಾಗಿ ರಸ್ತೆಯಲ್ಲಿ ಯುವಕ ಯುವತಿಯರು ಒಂದ್ ರೀತಿಯಲ್ಲಿ ಜಗಳವನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇತ್ತ ಪೋಷಕರು ಕೂಡ ಯುವಕ ಯುವತಿಯರಿಗೆ ಈ ರೀತಿಯಾಗಿ ಬುದ್ಧಿಯನ್ನ ಹೇಳುವಂತ ಇದಕ್ಕೆ ಮುಂದಾಗಬೇಕು. ಯಾವುದೇ ರೀತಿಯಾಗಿ ಏನೇ ಒಂದು ಗಲಾಟೆ ಆದ್ರೂ ಕೂಡ ಈ ರೀತಿಯಾಗಿ ರಸ್ತೆ ಮಧ್ಯದಲ್ಲಿ ಜಗಳ ಮಾಡೋದನ್ನ ನಿಲ್ಲಿಸಬೇಕಾಗಿದೆ. ಓಕೆ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.